Hello everyone, welcome to our Small Change YouTube ಚಾನಲ್. ಸ್ಟೂಡೆಂಟ್ಸ್, ಇವತ್ತು ನಾವು ಫೈನೈಟ್ ವರ್ಬ್ ಹಾಗೂ ನಾನ್ ಫೈನೈಟ್ ವರ್ಬ್ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ ಈ ಒಂದು ಕ್ಲಾಸ್ ನಲ್ಲಿ. ಮೊದಲಿಗೆ ನೋಡಿ, ಫೈನೈಟ್ ವರ್ಬ್ ಅಂತಂದ್ರೆ ಪೂರ್ಣ ಕ್ರಿಯಾಪದ ಅಂತ ಹೇಳಿ ಕರಿತೀವಿ ಇವಕ್ಕ. ಸೊ ಫೈನೈಟ್ ವರ್ಬ್ ಇಸ್ ಅ ವರ್ಬ್ ದಟ್ ಚೇಂಜಸ್ ಅಕಾರ್ಡಿಂಗ್ ಟು ಟೆನ್ಸ್. ಇದು ಚೇಂಜ್ ಆಗ್ತದ ಟೆನ್ಸಿಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಕಾಲ, ಹಾಗೆ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಕರ್ತೃ. ನೆಕ್ಸ್ಟ್ ನಂಬರ್, ಏಕವಚನ ಬಹುವಚನ ಅಂತ ಏನ್ ಕರಿತೀವಿ ಅದಕ್ಕೆ ತಕ್ಕ ಹಾಗೆ ಬದಲಾಗ್ತದ, ಚೇಂಜ್ ಆಗ್ತದ. ನೆಕ್ಸ್ಟ್ ಪರ್ಸನ್, ಪುರುಷ ವ್ಯಕ್ತಿಗೆ ತಕ್ಕ ಹಾಗೆ ಬದಲಾಗ್ತದ. ಕನ್ನಡ ಮೀನಿಂಗ್ ನೋಡ್ರಿ, ಫೈನೈಟ್ ವರ್ಬ್ ಎಂದರೆ ಸಬ್ಜೆಕ್ಟ್ ಮತ್ತು ಟೆನ್ಸ್ ಗೆ ಅನುಸಾರವಾಗಿ ರೂಪ ಬದಲಾಯಿಸುವಂತಹ ಕ್ರಿಯಾಪದಕ್ಕ ನಾವು ಫೈನೈಟ್ ವರ್ಬ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಫಾರ್ಮುಲಾ ನೋಡ್ರಿ. ಫೈನೈಟ್ ವರ್ಬ್ ಇಂದು ಸಬ್ಜೆಕ್ಟ್ ಇರ್ತದ ಆ ವಾಕ್ಯದಲ್ಲಿ, ಅದಾದ ನಂತರ ಫೈನೈಟ್ ವರ್ಬ್ ಬರ್ತದ, ನೆಕ್ಸ್ಟ್ ಆಬ್ಜೆಕ್ಟ್ ಬರ್ತದ. ಈ ರೀತಿಯಾಗಿ ಫೈನೈಟ್ ವರ್ಬ್ ಇರ್ತದ. ಇಲ್ಲೊಂದು ಉದಾಹರಣೆ ಇದೆ ನೋಡ್ರಿ. ಸಿ ಪ್ಲೇಸ್ ಕ್ರಿಕೆಟ್ ಅಂತ ಹೇಳಿ ಒಂದು ಸೆಂಟೆನ್ಸ್ ಇದೆ. ಇದರಲ್ಲಿ ಸಿ ಅನ್ನುವಂಥದ್ದು ಸಬ್ಜೆಕ್ಟ್ ಆಗ್ತದ, ಪ್ಲೇಸ್ ಅನ್ನುವಂಥದ್ದು ಫೈನೈಟ್ ವರ್ಬ್ ಆಗ್ತದ, ನೆಕ್ಸ್ಟ್ ಕ್ರಿಕೆಟ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಗ್ತದೆ. ಸೊ ಇದೇ ಮಾದರಿಯಲ್ಲಿ ಇದ್ರ ಸೂತ್ರ ಏನಿದೆ, ಈ ಫಾರ್ಮುಲಾಕ್ಕೆ ತಕ್ಕ ಹಾಗೆ ಈ ಒಂದು ಸೆಂಟೆನ್ಸ್ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ಹೌದಾ, ಈ ಪ್ಲೇಸ್ ಅನ್ನುವಂಥದ್ದು ಏನಾಗ್ತದ, ಫೈನೈಟ್ ವರ್ಬ್. ಇದು ಸಬ್ಜೆಕ್ಟ್ ಮತ್ತೆ ಟೆನ್ಸ್ ಗೆ ತಕ್ಕ ಹಾಗೆ ಅದರ ಅನುಸಾರವಾಗಿ ಬದಲಾಗ್ತದ ಅಂತ ಹೇಳಿದ್ವಿ. ಅದನ್ನ ಯಾವ ರೀತಿ ಬದಲಾಗ್ತದ ಅಂತ ನೋಡೋಣ. ಸಿ ಪ್ಲೇಸ್ ಕ್ರಿಕೆಟ್ ಅಂದ್ರೆ ಅವಳು ಕ್ರಿಕೆಟ್ ಆಡುತ್ತಾಳೆ ಅಂತ ಒಂದು ವಾಕ್ಯ ಅದ. ಸೊ ಪ್ಲೇಸ್ ಅನ್ನುವಂಥದಕ್ಕೆ ನಾವು ಫೈನೈಟ್ ವರ್ಬ್ ಬಂದಿವಿ. ಸೊ ಅದೇ ವಾಕ್ಯವನ್ನ ನೋಡ್ರಿ, ಇಲ್ಲಿ ಪ್ಲೇಸ್ ಅಂತ ಐತಿ ಅಲ್ಲ, ಸೊ ಇದು ಫೈನೈಟ್ ವರ್ಬ್. ಯಾಕಂದ್ರೆ ಸಬ್ಜೆಕ್ಟ್ ಸಿ ಅದ. ಹೌದಾ, ಇದಕ್ಕ ಅನುಗುಣವಾಗಿ ಅದೇನಾಗ್ತದ, ಬದಲಾಗಿದೆ ಮತ್ತು ಆಗ್ತದೂ ಕೂಡ. ಸೊ ಮುಂದಿನ ಒಂದು ಎಕ್ಸಾಂಪಲ್ ನಲ್ಲಿ ನೋಡ್ಬಿಟ್ರಿ ಗೊತ್ತಾಗ್ತದ. ದೇ ಪ್ಲೇ ಕ್ರಿಕೆಟ್ ಅಂತ ಒಂದು ಎರಡನೇ ಉದಾಹರಣೆಯನ್ನು ತೆಗೆದುಕೊಳ್ಳಲಾಗಿದೆ. ಸೊ ಇದರಲ್ಲಿ ದೇ ಅನ್ನುವಂಥದ್ದು ಏನಾಗಿದೆ, ಸಬ್ಜೆಕ್ಟ್ ಆಗಿದೆ. ಇಲ್ಲಿ ಪ್ಲೇ ಅನ್ನುವಂಥದ್ದು ಏನಾಗಿದೆ, ಫೈನೈಟ್ ವರ್ಬ್ ಆಗಿದೆ. ಕ್ರಿಕೆಟ್ ಅನ್ನುವಂಥದ್ದು ಅಬ್ಜೆಕ್ಟ್ ಆಗಿದೆ. ಸೊ ನೋಡ್ರಿ, ಇಲ್ಲಿ ಪ್ಲೇಸ್ ಅಂತ ಇದೆ, ಇಲ್ಲಿ ಪ್ಲೇ ಅಂತ ಬದಲಾಯಿತು. ಯಾಕೆ ಬದಲಾಯಿತು ಅಂದ್ರೆ ಸಬ್ಜೆಕ್ಟ್ ಜಾಗದೊಳಗ ದೇ ಅನ್ನುವಂತ ಫ್ಲೂರಲ್ ಬಹುವಚನ ಸಬ್ಜೆಕ್ಟ್ ಬಂತು. ಹೌದಾ, ಅವರು ಅನ್ನುವಂತ ಮೀನಿಂಗ್ ಕೊಡ್ತದ. ದೇ ಅಂದ್ರ ಇದು ಫ್ಲೂರಲ್ ಪ್ರೊನೌನ್. ಸೊ ಹೀಗಾಗಿ ಇಲ್ಲಿ ಸಿ ಅನ್ನುವಂಥದ್ದು ಹಿ ಸೀಟ್ ಥರ್ಡ್ ಪರ್ಸನ್ ಸಬ್ಜೆಕ್ಟ್ ಇದ, ಇದು ಸಿಂಗುಲರ್ ಇದೆ. ಸೊ ಸಿಂಗುಲರ್ ತಕ್ಕ ಹಾಗೆ ಈ ಫೈನೈಟ್ ವರ್ಬ್ ಚೇಂಜ್ ಆಗ್ತದ, ಪ್ಲೇಸ್ ಅಂತ ಹೇಳಿ. ಸೊ ಪ್ಲೂರಲ್ ಸಬ್ಜೆಕ್ಟ್ ಗೆ ತಕ್ಕ ಹಾಗೆ ಚೇಂಜ್ ಆಗ್ತದ, ಪ್ಲೇ ಅಂತ ಹೇಳಿ. ಸೊ ಈ ರೀತಿಯಾಗಿ ಏನಾದ್ರೂ ಸಬ್ಜೆಕ್ಟ್ ಗೆ ಬದಲಾದಾಗ ಸೊ ವರ್ಬ್ ಕೂಡ ಏನಾಗ್ತದಪ್ಪ ಅಂತಂದ್ರೆ ಬದಲಾಗ್ತಾ ಹೋಗ್ತು. ದೇ ಸಿ ಇದ್ದಿದ್ದು ದೇ ಆಯ್ತು, ಸೊ ವರ್ಬ್ನು ಕೂಡ ಏನಾಯ್ತು, ಇಲ್ಲಿ ಬದಲಾಯ್ತು, ಫ್ಲೇ ಅನ್ನುವಂಥದ್ದು ಬದಲಾಯ್ತು. ಸೊ ಈ ರೀತಿಯಾಗಿ ಬದಲಾಯ್ತು ಅಂತಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ ಅಪ್ಪ ಅಂತಂದ್ರ ಫೈನೈಟ್ ವರ್ಬ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಹಿ ವೆಂಟ್ ಹೋಮ್ ಅಂತ ಇದೆ. ಹೌದಾ, ಇದು ಸಬ್ಜೆಕ್ಟ್ ಆದ್ರೆ ವೆಂಟ್ ಅನ್ನುವಂಥದ್ದು ವರ್ಬ್ ಆಗ್ತದ, ಹೋಮ್ ಅನ್ನುವಂಥದ್ದು ಅಬ್ಜೆಕ್ಟ್ ಆಗ್ತದೆ. ಅವನು ಮನೆಗೆ ಹೋದನು ಅಂತ ಹೇಳಿ. ಸೊ ಇಲ್ಲಿ ವೆಂಟ್ ಎದಕ್ ತಕ್ಕ ಹಾಗೆ ಚೇಂಜ್ ಆಯ್ತು, ಗೋ ಅನ್ನುವಂಥದ್ದು ನೋಡ್ರಿ. ಸೊ ಗೋ ಅಂತ ವರ್ಬ್ ಅದ, ಸೊ ಅದು ಏನಾಯ್ತು, ವೆಂಟ್ ಆಯ್ತು. ನೆಕ್ಸ್ಟ್ ಏನಾಗ್ತದಪ್ಪ ಅಂತಂದ್ರೆ ಗಾನ್ ಅಂತ ಹೇಳಿ ಚೇಂಜ್ ಆಗ್ತದ. ಈ ರೀತಿಯಾಗಿ ಗೋ, ವೆಂಟ್, ಗಾನ್. ಸೊ ಇಲ್ಲಿ ವರ್ಬ್ ಟು ಬರ್ತದ. ಸೊ ವರ್ಬ್ ಏನಾಯ್ತಪ್ಪ ಅಂತಂದ್ರ ಫಾಸ್ಟ್ ಟೆನ್ಸ್ ನಲ್ಲಿ, ಸೊ ಟೆನ್ಸ್ ಪ್ರಕಾರ ಬದಲಾಗ್ತದ. ಸೊ ಈ ರೀತಿಯಾಗಿ ಗೋ ಅನ್ನುವಂಥದ್ದು ವೆಂಟ್ ಟು ಮತ್ತೆ ಗಾನ್ ಅಂತ ಹೇಳಿ ಟೆನ್ಸ್ ಗೆ ತಕ್ಕ ಹಾಗೆ ಬದಲಾಯಿತು. ಅಂದ್ರೆ ಗೋ ಎಲ್ಲಿ ಇರ್ತದ, ಫಸ್ಟ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಸಿಂಪಲ್ ನಲ್ಲಿ ಇರ್ತದ, ಇದು ಫಾಸ್ಟ್ ಸಿಂಪಲ್ ನಲ್ಲಿ ಬರ್ತದ, ಇದು ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಬರ್ತದ. ಸೊ ಈ ರೀತಿಯಾಗಿ ಟೆನ್ಸ್ ಗೆ ತಕ್ಕ ಹಾಗೆ ಬದಲಾಯಿತು ಅಂದ್ರೆ ಅದು ಫೈನೈಟ್ ವರ್ಬ್ ಅಂತ ತಿಳ್ಕೋಬೇಕು. ಓಕೆ, ನೆಕ್ಸ್ಟ್ ಈ ಒಂದು ಮುಖ್ಯ ಲಕ್ಷಣ ನೋಡೋದಾದ್ರೆ, ಈ ಫೈನೈಟ್ ವರ್ಬಿನ ಮುಖ್ಯ ಲಕ್ಷಣಗಳನ್ನ ನೋಡ್ತಾ ಹೋಗಿ ನಿಮ್ಗೆ ಅರ್ಥ ಆಗ್ತದ. ಸೆಂಟೆನ್ಸ್ ನಲ್ಲಿ ಒಂದೇ ಫೈನೈಟ್ ವರ್ಬ್ ಮುಖ್ಯವಾಗಿರ್ತದೆ. ಒಂದು ಸೆಂಟೆನ್ಸ್ ಇತ್ತು ಅಂತ ಅನ್ಕೊಳ್ರಿ, ಕೊಟ್ಟಿರುವಂತ ಒಂದು ವಾಕ್ಯದಲ್ಲಿ ಅಲ್ಲಿ ಫೈನೈಟ್ ವರ್ಬ್ ಏನಾಗಿರ್ತದ, ಅದೇ ಬಹಳ ಮುಖ್ಯವಾಗಿರ್ತದ. ಓಕೆ,
ಆಮೇಲೆ ಅದು ಟೆನ್ಸ್ ತೋರಿಸ್ತದ. ಆ ಬಂದಿರುವಂತ ಏನ್ ಮುಖ್ಯವಾಗಿರ್ತದಲ್ಲ ಆ ಒಂದು ಕ್ರಿಯಾಪದ ಏನಾಗಿರ್ತದಪ್ಪ ಅಂತಂದ್ರ ಟೆನ್ಸ್ ಅನ್ನ ತೋರಿಸ್ತಿರ್ತದ. ಆ ವರ್ಬ್ ಜೊತೆಗೆ ನೀವು ಹೇಳಿದ್ರಿ ಆ ವಾಕ್ಯವನ್ನ ಅಂದ್ರೆ ಅದು ಟೆನ್ಸ್ ಹೇಳ್ತದ. ಇದು ಸಿಂಪಲ್ ಪ್ರೆಸೆಂಟ್ ಅದ, ಸಿಂಪಲ್ ಫಾಸ್ಟ್ ಅದು, ಇನ್ ಪರ್ಫೆಕ್ಟ್ ಅದು ಅಂತ ಹೇಳ್ತದ. ನೆಕ್ಸ್ಟ್ ಫೈನೈಟ್ ವರ್ಬ್ ಏನ್ ಮಾಡ್ತದ, ಅದು ಸಬ್ಜೆಕ್ಟ್ ಜೊತೆ ಅಗ್ರಿ ಆಗಿರ್ತದ. ಸಬ್ಜೆಕ್ಟ್ ಚೇಂಜ್ ಆಯ್ತು ಅಂತಂದ್ರ ಸೊ ಅದು ಕೂಡ ಏನಾಗ್ತದಪ್ಪ ಅಂದ್ರೆ ಚೇಂಜ್ ಆಗ್ತದ. ಆಗಲೇ ಹೇಳಿದೆ ನಾ, ಸಿ ಇತ್ತು, ಅದ್ರ ಜೊತೆಗೆ ಏನಂತ ಬಂದಿತ್ತು, ಅದು ಪ್ಲೇಸ್ ಅಂತ ಬಂದಿತ್ತು. ಹೌದಾ, ಈ ರೀತಿಯಾಗಿ ಬಂದಿತ್ತು. ಇಲ್ಲಿ ಸಬ್ಜೆಕ್ಟ್ ಮತ್ತೆ ದೇ ಅಂತ ಬಂತು, ಅಲ್ಲಿ ಏನಂತ ಚೇಂಜ್ ಆಯ್ತು, ಅದು PLAY ಪ್ಲೇ ಅಂತ ಹೇಳಿ ಚೇಂಜ್ ಆಗ್ತದೆ. ಈ ರೀತಿ ಏನಾಗಿರ್ತದ, ಅದು ಸಬ್ಜೆಕ್ಟ್ ಜೊತೆ ಅಗ್ರಿ ಆಗಿರ್ತದ ಫೈನೈಟ್ ವರ್ಬ್. ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ನಾನ್ ಫೈನೈಟ್ ವರ್ಬ್ ಅಂತ ಬರ್ತದೆ. ನಾನ್ ಫೈನೈಟ್ ವರ್ಬ್ ಇದು ಅಪೂರ್ಣ ಕ್ರಿಯಾಪದ ಅಂತ ಕರಿತೀವಿ. ಸೊ ನಾನ್ ಫೈನೈಟ್ ವರ್ಬ್. ಓಕೆ, ಇವತ್ತು ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡೋದು. ನಾನ್ ಫೈನೈಟ್ ವರ್ಬ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದು. ನಾನ್ ಫೈನೈಟ್ ವರ್ಬ್ ಡಸ್ ನಾಟ್ ಚೇಂಜ್. ಇದು ಚೇಂಜ್ ಆಗುದಿಲ್ಲ ಅಕಾರ್ಡಿಂಗ್ ಟು ಸಬ್ಜೆಕ್ಟ್ ಆರ್ ಟೆನ್ಸ್. ಸಬ್ಜೆಕ್ಟ್ ಚೇಂಜ್ ಆದ್ರ, ಟೆನ್ಸ್ ಚೇಂಜ್ ಆದ್ರ ಇದೇನಾಗುದಿಲ್ಲ, ಚೇಂಜ್ ಆಗುದಿಲ್ಲ. ಇದಕ್ಕೆ ಯಾವ್ದು ಸಂಬಂಧ ಇಲ್ಲ. ಸೊ ಇದೇನಾಗುದಿಲ್ಲ, ಟೆನ್ಸಿಗೆ ಸಬ್ಜೆಕ್ಟ್ ತಕ್ಕ ಹಾಗೆ ಸಬ್ಜೆಕ್ಟ್ ಚೇಂಜ್ ಆದ್ರೆ ಒಟ್ಟ ಚೇಂಜ್ ಆಗುದಿಲ್ಲ. ಸೊ ಇದ ನಾನ್ ಫೈನೈಟ್ ವರ್ಬ್ ಅಂತ ಕರಿತೀವಿ. ಕೆಳಗಡೆ ಮೀನಿಂಗ್ ಇದೆ ನೋಡಿ, ಸಬ್ಜೆಕ್ಟ್ ಅಥವಾ ಟೆನ್ಸ್ ಪ್ರಕಾರ ರೂಪ ಬದಲಾಗದ ಕ್ರಿಯಾಪದವನ್ನ ನಾನ್ ಫೈನೈಟ್ ವರ್ಬ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ಟೈಪ್ಸ್ ಆಫ್ ನಾನ್ ಫೈನೈಟ್ ವರ್ಬ್ಸ್. ಎಷ್ಟು ಪ್ರಕಾರದಲ್ಲಿ, ಎಷ್ಟು ವಿಧದಲ್ಲಿ ನಾವು ನಾನ್ ಫೈನೈಟ್ ವರ್ಬ್ಸ್ ಅನ್ನ ನೋಡ್ತೀವಿ ಅಂದ್ರ, ಮೊದಲನೇದಾಗಿ ಇನ್ಫಿನಿಟಿವ್ ಅಂತ ಹೇಳಿ ನೋಡ್ತೀವಿ. ಅದಾದ್ಮೇಲೆ ಎರಡನೇದಾಗಿ ಜಿರಂಡ್ ಅಂತ ಹೇಳಿ ನೋಡ್ತೀವಿ. ನೆಕ್ಸ್ಟ್ ಮೂರನೇದಾಗಿ ನಾವು ಪಾರ್ಟಿಸಿಪಲ್ ಅಂತ ಹೇಳಿ ನಾವು ನೋಡ್ತೀವಿ. ಅದರಲ್ಲಿ ಇದು ಟೈಪ್ಸ್ ಅಂತ ಅಂದ್ರೆ ನಾನ್ ಫೈನೈಟ್ ವರ್ಬ್ ನಲ್ಲಿ 3 ರೀತಿಯ ವಿಧಗಳನ್ನ ನಾವು ನೋಡ್ತೀವಿ. ಸೊ ಇವುಗಳನ್ನ ಒಂದೊಂದಾಗಿ ಇವಾಗ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಮೊದಲು ಇನ್ಫಿನಿಟಿವ್ ವರ್ಬ್ ನೋಡ್ರಿ. ಈ ಇನ್ಫಿನಿಟಿವ್ ಅನ್ನುವಂಥದ್ದು ಹೆಂಗಿರ್ತದ ಅಂತಂದ್ರ, ಇದು 2+ ವರ್ಬ್ ಇರ್ತದ. ಇಲ್ಲಿ ಕೊಡ್ಲಾಗಿದೆ ನೋಡಿ, ಇದರ ಫಾರ್ಮುಲಾ ಇದು 2+ ವರ್ಬ್ 1 ಇರ್ತದೆ. ಈ ರೀತಿ ಇತ್ತು ಅಂತಂದ್ರ ಸೊ ಅದಕ್ಕೆ ನಾವೇನಂತೀವಿ, ಇನ್ಫಿನಿಟಿವ್ ಅಂತ ಕರಿತೀವಿ. ಒಂದು ವಾಕ್ಯದಲ್ಲಿ 2 ಇರ್ತದ. ಸೊ 2 ಆದ್ಮೇಲೆ ಯಾವುದೋ ಒಂದು ವರ್ಬ್ ಏನಾಗಿರ್ತದಪ್ಪ ಅಂದ್ರ ಅದ್ರ ಮುಂದ್ಗಡೆ ಬಂದಿತ್ತು ಅಂದ್ರ ಅದು ವರ್ಬ್ 1 ಇರ್ಬೇಕು. ಈ ರೀತಿ ವರ್ಬ್ 1 ಇತ್ತು ಅಂತಂದ್ರ ಅದು ಡೆಫಿನೆಟ್ಲಿ ನೀವು ಅನ್ಕೊಂಡ್ಬಿಟ್ರಿ ಅದು ಇನ್ಫಿನಿಟಿವ್ ಅಂತ ಹೇಳಿ. ಓಕೆ, ಯಾವ ರೀತಿ, ಟು ಡ್ರಿಂಕ್, ಈ ರೀತಿ, ಟು ಫ್ಲೇ, ವರ್ಬ್ 1 ಇರ್ಬೇಕು. ಟು ಫ್ಲೇ ಈ ರೀತಿ ಇತ್ತಪ್ಪ ಅಂದ್ರ ಅದು ಏನಾಗತ್ತ, ಇನ್ಫಿನಿಟಿವ್ ಆಗತ್ತ. ನೋಡ್ರಿ, ಇದನ್ನ ಯಾವಾಗ ಬಳಸ್ತೀವಿ, ಇದ್ರ ಉದ್ದೇಶ ಅಂದ್ರ ಪರ್ಪಸ್ ತೋರಿಸಲು ಬಳಸ್ತೀವಿ ಇನ್ಫಿನಿಟಿವ್ ಅನ್ನ. ಓಕೆ, ನೆಕ್ಸ್ಟ್ ಆಫ್ಟರ್ ಸಮ್ ವರ್ಬ್ಸ್, ಕೆಲವೊಂದಷ್ಟು ವರ್ಬ್ಸ್ ಗಳದಾವ, ಅವಾದ್ಮೇಲೆ ಬಳಸ್ತೀವಿ. ವಾಂಟ್, ಲೈಕ್, ಟ್ರೈ, ಇನ್ನು ಮುಂತಾದ ವರ್ಬ್ ಗಳಿದ್ದಲ್ಲಿ ಸೊ ನಾವು ನೋಡ್ತಾ ಹೋಗೋಣ. ಅವಾಗೂ ಕೂಡ ನಾವು ಈ ಇನ್ಫಿನಿಟಿವ್ ಅನ್ನ ಈ ಒಂದು ಸೆಂಟೆನ್ಸ್ ನಲ್ಲಿ ಬಳಸ್ತಾ ಹೋಗ್ತೀವಿ. ನೋಡಿ, ಐ ವಾಂಟ್ ಟು ಸ್ಟಡಿ ಅಂತ ಅದ ಉದಾಹರಣೆ. ಒಂದನೇದು, ಐ ವಾಂಟ್ ಟು ಸ್ಟಡಿ ಅಂದ್ರೆ ನನಗೆ ಓದಲು ಇಷ್ಟ. ಇಲ್ಲಿ ಐ ಅನ್ನುವಂಥದ್ದು ಸಬ್ಜೆಕ್ಟ್ ಆಗ್ತದ, ವಾಂಟ್ ಅನ್ನುವಂಥದ್ದು ವರ್ಬ್ ಆಗ್ತದ. ಈ ಟು ಸ್ಟಡಿ ಅನ್ನುವಂಥದ್ದು ಏನೈತಲ್ಲ ಇದು ಇನ್ಫಿನಿಟಿವ್ ಆಗ್ತದ. ಇದು ಏನಾಗ್ತದಪ್ಪ ಅಂತಂದ್ರ ಇನ್ಫಿನಿಟಿವ್ ಆಗ್ತದ. ಓಕೆ, ಐ ವಾಂಟ್ ನನಗೆ ಇಷ್ಟ, ಟು ಸ್ಟಡಿ ನನಗೇನಿಷ್ಟ, ಓದಲು ಇಷ್ಟ, ಟು ಸ್ಟಡಿ, ಈ ರೀತಿಯಾಗಿ ಸೊ ಇದ್ರ ಮೀನಿಂಗ್ ಬರ್ತದೆ ಈ ವಾಕ್ಯದಲ್ಲಿ. ಅಂದ್ರೆ ಈ ವರ್ಬ್ ಸ್ಟಡಿ ಅನ್ನುವಂಥದ್ದು ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ ಇದು ವರ್ಬ್ 1 ಆಗಿದೆ ಅಂತ ಹೇಳ್ಬೋದು. ಸೊ V2 ಸ್ಟಡಿಡ್ ಅಂತ ಚೇಂಜ್ ಆಗ್ತದ, ಸ್ಟಡಿಡ್ ಅಂತ ಹೇಳಿ ಏನಾಗ್ತದ, ಚೇಂಜ್ ಆಗ್ತದ. ಅದೇ V3 ಏನಾಗ್ತದಪ್ಪ ಅಂತಂದ್ರ ಸ್ಟಡಿಡ್ ಅಂತ ಹೇಳಿ ಚೇಂಜ್ ಆಗ್ತದ, ಈ ರೀತಿಯಾಗಿ. ಸೊ ಇದು ವರ್ಬ್ 1, ಇದು ವರ್ಬ್ 2, ಇದು ವರ್ಬ್ 3. ಓಕೆ, ಐ ವಾಂಟ್ ಟು ಸ್ಟಡಿ 2 ಜೊತೆಗೆ ಬಂದಿತ್ತು ಅಂತಂದ್ರ ಸೊ ವರ್ಬ್ 1 2+ ವರ್ಬ್ 1 ಬಂದಿದ್ರ ಅದೇನಾಗ್ತದಂದ್ರ ಇನ್ಫಿನಿಟಿವ್ ಆಗ್ತದ. ನೆಕ್ಸ್ಟ್ ಎರಡನೇ ಒಂದು ಸೆಂಟೆನ್ಸ್ ನೋಡ್ರಿ, ಸಿ ಕೇಮ್ ಟು ಮೀಟ್ ಮೀ.
ಇಲ್ಲಿ ನೋಡ್ರಿ ಸಿ ಅನ್ನುವಂಥದ್ದು ಏನಾಗ್ತದೆ ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಆಗ್ತದ, ಕೇಮ್ ಅನ್ನುವಂಥದ್ದು ವರ್ಬ್ ಆಗ್ತದ, ಈ ಟು ಮೀಟ್ ಅನ್ನುವಂಥದ್ದು ಏನಾಗ್ತದ ಅಂದ್ರ ಇನ್ಫಿನಿಟಿವ್ ಆಗ್ತದ. ಓಕೆ, ಮೀ ಅನ್ನುವಂಥದ್ದು ಅಬ್ಜೆಕ್ಟ್ ಆಗ್ತದ. ಸಿ ಕೇಮ್ ಅವಳು ಬಂದಳು, ಅದಕ್ಕ ಟು ಮೀಟ್ ಭೇಟಿಯಾಗಲು, ಮತ್ ಮೀ ಟು ಮೀಟ್ ಮೀ ಅವಳು ನನಗೆ ಭೇಟಿಯಾಗಲು ಬಂದಳು, ಅಥವಾ ಅವಳು ನನ್ನನ್ನ ಭೇಟಿಯಾಗಲು, ಟು ಮೀಟ್ ಅಂತಂದ್ರೆ ಭೇಟಿಯಾಗಲು. ಸೊ ಈ ರೀತಿಯಾಗಿರ್ತಕ್ಕಂಥ ಮೀನಿಂಗ್ ಅನ್ನ ವಾಕ್ಯದಲ್ಲಿ ಕೊಡ್ತದ. ಪರ್ಪಸ್ ಅನ್ನ ಹೇಳಲಿಕ್ಕೆ ನಾವು ಬಳಸ್ತೀವಿ. ಸೊ ಇನ್ಫಿನಿಟಿವ್ ಅನ್ನ ಎದಕ್ಕೆ ಬಳಸ್ತೀವಿ ಅಂತ ಹೇಳಿದೆ, ಪರ್ಪಸ್ ತೋರಿಸಲು. ಆಫ್ಟರ್ ಸಮ್ ವರ್ಬ್ಸ್ ವಾಂಟ್ ಲೈಕ್ ಟ್ರೈ ಈ ರೀತಿ ಆದ್ಮೇಲೆ ಕೂಡ ನಾವೇನ್ ಮಾಡ್ತೀವಿ, ಇನ್ಫಿನಿಟಿವ್ ಅನ್ನ ಬಳಸ್ತೀವಿ ಅನ್ನುವಂಥದ್ದು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡ್ರಿ ಜಿರೆಂಡ್. ಜಿರಂಡ್ ಹೆಂಗಿರ್ತದಪ್ಪ ಅಂತಂದ್ರ ಜಿರಂಡ್ ಈಸ್ ಅ ವರ್ಬ್. ಇದು ಒಂದು ವರ್ಬ್ ಎಂಡಿಂಗ್ ಇನ್ ING. ಅದು ING ಮೂಲಕ ಎಂಡ್ ಆಗಿರ್ತದ, ಬಟ್ ವರ್ಕ್ಸ್ ಆಸ್ ಅ ನೌನ್. ಅದು ಆ ಸೆಂಟೆನ್ಸ್ ನಲ್ಲಿ ಯಾವ ರೀತಿಯಾಗಿ ವರ್ಕ್ ಮಾಡ್ತಾ ಇರ್ತದಂದ್ರೆ ಆಸ್ ಅ ನೌನ್ ಆಗಿ, ಒಂದು ನಾಮಪದವಾಗಿ ಕೆಲಸ ಮಾಡ್ತಿರ್ತದ. ಇದ್ರ ಫಾರ್ಮುಲಾ ನೋಡ್ರಿ, ವರ್ಬ್ 1 ಪ್ಲಸ್ ING ಈ ರೀತಿ ಆಗಿರ್ತದ ಅನ್ಕೊಳ್ರಿ. ಓಕೆ, ಈಗ ನೋಡ್ರಿ, ಈಗ ರೀಡ್ ಅಂತ ಒಂದ್ ಇರ್ತದ ಅನ್ಕೊಳ್ರಿ. ಇದು ಸಾರಿ READ. ಓಕೆ, ರೀಡ್ ಇದು. ಸೊ ಇದಕ್ಕ ಪ್ಲಸ್ ING ಇರ್ತದ ಈ ರೀತಿ, ಅಂದ್ರೆ ವರ್ಬ್ 1 ಪ್ಲಸ್ ING ಈ ರೀತಿ ಜಿರಂಡ್ ಇರ್ತದೆ ಯಾವಾಗ್ಲೂ. ಸೊ ರೀಡ್ ಅನ್ನುವಂಥದ್ದು ವರ್ಬ್ 1 ಆಗ್ತದ, ING ಇದಕ್ಕೆ ಕೂಡ ಇರ್ತದ. ಸೊ ರೀಡಿಂಗ್ ಅಂತ ಹೇಳಿ ಚೇಂಜ್ ಆಗ್ತದ ಈ ರೀತಿಯಾಗಿ. ನೆಕ್ಸ್ಟ್ ನೋಡ್ರಿ, ಫ್ಲೇಯಿಂಗ್ ಈ ರೀತಿಯಾಗಿ. ಓಕೆ, ರೀಡಿಂಗ್, ಫ್ಲೇಯಿಂಗ್ ಈ ರೀತಿಯಾಗಿ ಏನಾಗ್ತದೆ ಅಂತಂದ್ರ ವರ್ಬ್ 1 ಅದಾದ ನಂತರ ING ಜೊತೆಗೆ ಅದು ಏನಾಗಿರ್ತದ, ಸೊ ಇದು ಆಗಿರ್ತದ, ಬಿಲ್ಡ್ ಆಗಿರ್ತದ. ಸೊ ಆಸ್ ಅ ನೌನ್, ಮತ್ತ ಅದು ವಾಕ್ಯದೊಳಗ ನೌನ್ ಆಗಿ ಉಪಯೋಗವಾಗ್ತದ, ಒಂದು ನಾಮಪದವಾಗಿ ಅಲ್ಲಿ ಬಳಕೆಯಾಗಿರ್ತದ. ಯೂಸೇಜ್ ನೋಡ್ರಿ, ಈ ಜಿರಂಡ್ ಅನ್ನ ನಾವು ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ ವಾಕ್ಯದೊಳಗ. ಅದಾದ್ಮೇಲೆ ಅಬ್ಜೆಕ್ಟ್ ಆಗಿ ಬಂದಿರ್ತದ. ಆಫ್ಟರ್ ಪ್ರಿಪೋಸಿಷನ್, ಕೆಲವೊಂದು ಸಂದರ್ಭದಲ್ಲಿ ಪ್ರಿಪೋಸಿಷನ್ ಆದ ನಂತರನೂ ಕೂಡ ಜಿರಂಡ್ ಅನ್ನ ನಾವು ಬಳಸ್ತೀವಿ. ಓಕೆ, ಉದಾಹರಣೆಯನ್ನ ನೋಡ್ತಾ ಹೋಗೋಣ. ಸೊ ಮೊದಲೇ ಉದಾಹರಣೆ ನೋಡಿ ಯಾವ ರೀತಿ ಆಗಿದೆಯಪ್ಪ ಅಂತಂದ್ರ, ಸ್ವಿಮ್ಮಿಂಗ್ ಇಲ್ಲಿದೆ ನೋಡಿ, ಸ್ವಿಮ್ ಅಂತ ಇದೆ, ಹೌದಾ? ಸ್ವಿಮ್ ಅಂತಂದ್ರೆ ಈಜು ಅಂತ ಆಗ್ತದ. ಸೊ ಇದಕ್ಕ ING ಅನ್ನ ತೆಗೆದುಕೊಳ್ಳಲಾಗಿದೆ. ಸೊ V1 ಪ್ಲಸ್ ING. ಸೊ ಇದೇನಾಗ್ತದಪ್ಪ ಅಂತಂದ್ರ ಜಿರಂಡ್ ಆಗ್ತದ. ಸ್ವಿಮ್ಮಿಂಗ್ ಇಸ್ ಅ ಗುಡ್ ಫಾರ್ ಹೆಲ್ತ್. ಈಜುವುದು ಆರೋಗ್ಯಕ್ಕೆ ಒಳ್ಳೆಯದು. ಹೌದಾ? ಇಲ್ಲಿ ಸ್ವಿಮ್ಮಿಂಗ್ ಅನ್ನೋದು ಸಬ್ಜೆಕ್ಟ್ ಆಗಿದೆ, ಈಜ್ ಅನ್ನೋದು ವರ್ಬ್ ಆಗಿದೆ. ಸೊ ಇದು ಗುಡ್ ಫಾರ್ ಹೆಲ್ತ್ ಅಬ್ಜೆಕ್ಟ್ ಆಗ್ತದ. ಅಂದ್ರೆ ಈಜುವುದು ಆರೋಗ್ಯಕ್ಕೆ ಒಳ್ಳೆಯದು. ಸ್ವಿಮ್ಮಿಂಗ್ ಅನ್ನುವಂಥದ್ದು ಏನಾಗಿದೆ, ಇದು ಸಬ್ಜೆಕ್ಟ್ ಆಗಿದೆ, ಅದು ಜಿರಂಡ್. ಏನ್ ಜಿರಂಡ್ ರೂಪದಲ್ಲಿ ಇದೆಯಲ್ಲ ಸ್ವಿಮ್ಮಿಂಗ್ ಅನ್ನುವಂಥದ್ದು. ಸೊ ಇದೇನಾಗ್ತದ, ಸಬ್ಜೆಕ್ಟ್ ಆಗಿದೆ, ಮತ್ತೆ ಇದಕ್ಕ ನಾವು ಜಿರಂಡ್ ಅಂತ ಕರಿತೀವಿ. ಸೊ ವಾಕ್ಯದಲ್ಲಿ ಜಿರಂಡ್ ಅನ್ನ ಈ ರೀತಿಯಾಗಿ ಉಪಯೋಗಿಸ್ತೀವಿ, ಸಬ್ಜೆಕ್ಟ್ ಆಗಿನೂ ಕೂಡ ನಾವು ಜಿರಂಡ್ ಅನ್ನ ಉಪಯೋಗಿಸಿದ್ವಿ. ನೆಕ್ಸ್ಟ್ ಎರಡನೇ ಉದಾಹರಣೆ ನೋಡ್ರಿ, ಗೊತ್ತಾಗ್ತದ. ಐ ಲೈಕ್ ರೀಡಿಂಗ್ ಅಂತ ಇದೆ, ಹೌದಾ? ನನಗೆ ಓದುವುದು ಇಷ್ಟ. ಇಲ್ಲಿ ನೋಡ್ರಿ, ಐ ಅನ್ನುವಂಥದ್ದು ಸಬ್ಜೆಕ್ಟ್ ಆದ್ರ, ಲೈಕ್ ಅನ್ನೋದು ವರ್ಬ್ ಆದ್ರ, ರೀಡಿಂಗ್ ಅನ್ನೋದು ಅಬ್ಜೆಕ್ಟ್ ಆಗ್ತದ ಆಸ್ ಅ ನೌನ್ ಆಗಿ. ನನಗೆ ಓದುವುದು ಇಷ್ಟ, ಐ ಲೈಕ್ ನನಗೆ ಇಷ್ಟ, ಬಟ್ ಏನು ಓದುವುದು, ರೀಡಿಂಗ್ ಇಷ್ಟ. ಸೊ ಇಲ್ಲಿ ರೀಡಿಂಗ್ ಅನ್ನೋದು ಏನಾಗಿದೆ, ಅಬ್ಜೆಕ್ಟ್ ಆಗಿ ಈ ವಾಕ್ಯದಲ್ಲಿ ಉಪಯೋಗವಾಗಿದೆ. ಸೊ ಈ ರೀಡಿಂಗ್ ಅನ್ನೋದು ಏನಾಗ್ತದಪ್ಪ ಅಂತಂದ್ರ ಜಿರಂಡ್ ಆಗ್ತದ ಅನ್ನುವಂಥದ್ದು. ಓಕೆ, ಈ ರೀತಿಯಾಗಿ ಸಬ್ಜೆಕ್ಟ್ ಆಗಿಯೂ ಜಿರಂಡ್ ಉಪಯೋಗವಾಗ್ತದ, ನಮ್ಗೆ ಅಬ್ಜೆಕ್ಟ್ ಆಗಿಯೂ ಜಿರಂಡ ವಾಕ್ಯದಲ್ಲಿ ಬಳಕೆ ಆಗ್ತದ. ನೆಕ್ಸ್ಟ್ ನೋಡ್ರಿ, ಹಿ ಈಸ್ ಫಾಂಡ್ ಆಫ್ ಪ್ಲೇಯಿಂಗ್ ಅಂತ ಇದೆ, ಮೂರನೇ ಒಂದು ಉದಾಹರಣೆ. ಅವನು ಆಡುವುದರಲ್ಲಿ ಆಸಕ್ತಿ ಹೊಂದಿದ್ದಾನೆ ಅಂತ. ಸೊ ಆಫ್ ಅನ್ನುವಂಥದ್ದು ಪ್ರಿಪೋಸಿಷನ್ ಇದೆ, ಹೌದಾ? ಅದಾದ ನಂತರ ಜಿರಂಡ್ ಬಂದಿದೆ. ಹಿ ಈಸ್ ಫಾಂಡ್ ಆಫ್ ಪ್ಲೇಯಿಂಗ್, ಅವನು ಆಡುವುದರಲ್ಲಿ ಆಸಕ್ತಿ ಹೊಂದಿದ್ದಾನೆ. ಆಫ್ ಪ್ಲೇಯಿಂಗ್ ಅಂದ್ರೆ ಆಡುವುದರಲ್ಲಿ, ಅಂದ್ರೆ ಆಫ್ಟರ್ ಸಮ್ ಪ್ರಿಪೋಸಿಷನ್, ಅಂದ್ರೆ ಇಲ್ಕೊಡಲಾಗಿದೆ ನೋಡ್ರಿ, ಆಫ್ಟರ್ ಪ್ರಿಪೋಸಿಷನ್. ಕೆಲವೊಂದು ಸಂದರ್ಭದಲ್ಲಿ ಪ್ರಿಪೋಸಿಷನ್ ನಂತರ ನಾವೇನ್ ಮಾಡುತ್ತೀವಪ್ಪ ಅಂತಂದ್ರ ಜಿರಂಡ್ ಅನ್ನ ಬಳಸ್ತೀವಿ ಅನ್ನುವಂಥದ್ದು. ಓಕೆ,
ನೆಕ್ಸ್ಟ್ ಪಾರ್ಟಿಸಿಪಲ್ ಅಂತ ಬರ್ತದ. ಪಾರ್ಟಿಸಿಪಲ್ ಅಂದ್ರ ವಿಶೇಷಣದಂತೆ ಕೆಲಸ ಮಾಡ್ತದ ಇದು ಪಾರ್ಟಿಸಿಪಲ್. ಆ ಪಾರ್ಟಿಸಿಪಲ್ ಇಸ್ ಅ ವರ್ಬ್, ಇದು ಒಂದ ವರ್ಬ್ ಫಾರ್ಮ್ ಯೂಸ್ಡ್ ಆಸ್ ಅನ್ ಅಡ್ಜೆಕ್ಟಿವ್. ಸೊ ಇದು ಏನಾಗ್ತದ ಅಂದ್ರ ಅಡ್ಜೆಕ್ಟಿವ್ ಆಗಿ ಅಡ್ಜೆಕ್ಟಿವ್ ಆಗಿ ಉಪಯೋಗವಾಗ್ತದ, ಆ ವಾಕ್ಯದಲ್ಲಿ ಯೂಸ್ ಮಾಡಲಾಗಿರ್ತದೆ ಇದನ್ನು. ಟೈಪ್ಸ್ ಆಫ್ ಪಾರ್ಟಿಸಿಪಲ್ ನೋಡ್ರಿ, ಪಾರ್ಟಿಸಿಪಲ್ ದಾಗ ಟೈಪ್ಸ್ ಅದಾವ. ಸೊ ಎಷ್ಟು ಟೈಪ್ಸ್ ಅದಾವ ಅಂತ ನೋಡೋದಾದ್ರ ಮೊದಲನೇದಾಗಿ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಒಂದದ, ಇನ್ನೊಂದು ಫಾಸ್ಟ್ ಪಾರ್ಟಿಸಿಪಲ್ ಅಂತ ಬರ್ತದ, ಹೌದಾ. ಸೊ ಇನ್ನೊಂದು ಮೂರನೇದು ಬರ್ತದ, ಅದು ಯಾವ್ದಪ್ಪ ಅಂದ್ರೆ ಪರ್ಫೆಕ್ಟ್ ಪಾರ್ಟಿಸಿಪಲ್ ಅಂತ ಬರ್ತದ. ಸೊ ಇವಾಗ ನಾವು ಮೊದಲನೇ ಒಂದು ಟೈಪ್ ಅನ್ನ ನೋಡೋಣ, ಪ್ರೆಸೆಂಟ್ ಪಾರ್ಟಿಸಿಪಲ್. ಸೊ ಇದು ಎದರಲ್ಲಿ ಬರ್ತದಪ್ಪ ಅಂದ್ರೆ ಪಾರ್ಟಿಸಿಪಲ್ ಒಳಗೆ ಬರ್ತಕ್ಕಂಥ ಟೈಪ್ಸ್ ಗಳಿವು. ಒಂದನೇದು ಪ್ರೆಸೆಂಟ್ ಪಾರ್ಟಿಸಿಪಲ್. ಸೊ ಇದು ಯಾವ ರೀತಿಯಾಗಿ ಬಿಲ್ಡ್ ಆಗಿರ್ತದ, ಇದು ಯಾವ ರೀತಿಯಾಗಿ ಫ್ರೇಮ್ ಆಗಿರ್ತದಪ್ಪ ಅಂತಂದ್ರ ವರ್ಬ್ 1 ಪ್ಲಸ್ ING ಇದ್ರ ಫಾರ್ಮುಲಾ ಇದು. ವರ್ಬ್ 1 ಪ್ಲಸ್ ING ಇದು ಪ್ರೆಸೆಂಟ್ ಪಾರ್ಟಿಸಿಪಲ್. ಸೊ ನೋಡ್ರಿ ಸೇಮ್ ಹೆಂಗ್ ಕಾಣಿಸ್ತದ ಅಂದ್ರೆ ಇದು ಜಿರಂಡಗತೆನೆ ಇರ್ತದ. ಸೇಮ್ ಜಿರಂಡಕ್ಕೆ ಅದಕ್ಕೆ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ, ರಚನೆ ಸೇಮ್ ಇರ್ತದ. ಬಟ್ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಇದು ಹೆಂಗ್ ಉಪಯೋಗ ಆಗ್ತದ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಅದಕ್ಕೆ ಇರ್ತದ. ನಾ ಹೇಳಿದೆ ಪಾರ್ಟಿಸಿಪಲ್ ಯಾವಾಗ್ಲೂ ಅಡ್ಜೆಕ್ಟಿವ್ ತರ ಯೂಸ್ ಆಗ್ತಾವ ಅಂತ ಹೇಳಿ. ನೋಡ್ರಿ, ದ ಕ್ರೈಯಿಂಗ್ ಬೇಬಿ ಈಸ್ ಹಂಗ್ರಿ, ಇಲ್ಲಿ ಅಳುತ್ತಿರುವ ಮಗು ಹಸಿದಿದೆ ಅಂತ ಆಗ್ತದ. ಇಲ್ಲಿ ಕ್ರೈಯಿಂಗ್ ಅಂತದ, ಹೌದಾ. ಇದು ಹೆಂಗ್ ಅದಪ್ಪ ಅಂತಂದ್ರ ವರ್ಬ್ 1 ಕ್ರೈ ಅದ ಪ್ಲಸ್ ಅದಕ್ಕೆ ING ಹಚ್ಚಲಾಗಿದೆ, ಕ್ರೈಯಿಂಗ್ ಅಂತ ಹೇಳಿ. ಸೊ ಇದು ಏನಾಗಿದೆಪ್ಪ ಅಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಗಿದೆ. ಸೊ ಇಲ್ಲಿ ಬೇಬಿ ಅಂತದ, ಸೊ ಇದು ಬೇಬಿ ಬಗ್ಗೆನೆ ಹೇಳ್ತಾ ಇದೆ ಕ್ರೈಯಿಂಗ್ ಅನ್ನುವಂಥದ್ದು. ಬೇಬಿ ಈಸ್ ಹಂಗ್ರಿ, ಬೇಬಿ ಈಸ್ ಹಂಗ್ರಿ ಅಂದ್ರೆ ಮಗು ಹಸ್ತಿದೆ, ಬಟ್ ಆ ಮಗು ಏನ್ ಮಾಡ್ತಾ ಇದೆ, ಅಳ್ತಾ ಇದೆ. ಸೊ ಇದಕ್ಕೆ ಮಗುವಿನ ಬಗ್ಗೆ ಎಕ್ಸ್ಟ್ರಾ ಆಡ್ ಮಾಡಿ ಹೇಳ್ತಾ ಇದೆ, ಅದ್ರ ಕ್ವಾಲಿಟಿಯನ್ನ ಅದ್ರ ಗುಣ ಹೇಳ್ತಾ ಇದೆ. ಸೊ ಆ ಮಗು ಅಳ್ತಾ ಇದೆ. ದ ಕ್ರೈಯಿಂಗ್ ಬೇಬಿ ಈಸ್ ಹಂಗ್ರಿ ಅಂತ ಹೇಳಿ. ಇಲ್ಲಿ ನೋಡ್ರಿ, ಕ್ರೈಯಿಂಗ್ ಅನ್ನುವಂಥದ್ದು ಏನ್ ಮಾಡ್ತಾ ಇದೆ, ಈ ಬೇಬಿ ಬಗ್ಗೆ ವಿವರಿಸ್ತಾ ಇದೆ, ಬೇಬಿ ಬಗ್ಗೆ ಎಕ್ಸ್ಟ್ರಾ ಮಾಹಿತಿಯನ್ನು ಏನ್ ಮಾಡ್ತಾ ಇದು ಕೊಡ್ತಾ ಇದೆ. ಹೀಗಾಗಿ ಸೊ ಇದು ಅಡ್ಜೆಕ್ಟಿವ್ ರೀತಿಯಲ್ಲಿ ಈ ಒಂದು ವಾಕ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಜಿರಂಡ್ ಏನ್ ಮಾಡ್ತಾ ಇತ್ತು, ಹಿಂಗ್ ಮಾಡ್ತಾ ಇರ್ಲಿಲ್ಲ, ಅದು ನೇರವಾಗಿ ಸಬ್ಜೆಕ್ಟ್ ಆಗಿ ಮತ್ತೆ ಅಬ್ಜೆಕ್ಟ್ ಆಗಿ ಕೆಲಸ ಮಾಡ್ತಾ ಇತ್ತು. ಬಟ್ ಇಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ ಏನ್ ಮಾಡ್ತಾ ಇದೆಪ್ಪ ಅಂತಂದ್ರೆ ಇದು ಒಂದು ಅಡ್ಜೆಕ್ಟಿವ್ ರೀತಿಯಲ್ಲಿ ಈ ಒಂದು ವಾಕ್ಯದಲ್ಲಿ ಸೊ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಫಾಸ್ಟ್ ಪಾರ್ಟಿಸಿಪಲ್. ಫಾಸ್ಟ್ ಪಾರ್ಟಿಸಿಪಲ್ ಇದು V3 ರೂಪದಲ್ಲಿ ಇರ್ತದೆ, ಯಾವಾಗ್ಲೂ ವರ್ಬ್ 3, ಹೌದಾ. ನಾ ಆಗಲೇ ಹೇಳಿದ್ನೆ ಕ್ರೈ ಅಂತ ಹೇಳಿದ್ವಲ್ಲ. ಸೊ ಕ್ರೈ ಅನ್ನೋದು ಏನಾಗ್ತದ, ಕ್ರೈಡ್, ಇದು ವರ್ಬ್ 3 ಅಂತ ಕರಿತಿದ್ದ. ಗೋ ಅನ್ನೋದಿತ್ತಪ್ಪ ಅಂತಂದ್ರ ವರ್ಬ್ 3 ಅಲ್ಲಿ ಏನಾಗ್ತದ, ಗೋ, ವೆಂಟ್, ಗಾನ್. ಸೊ ಇದು ವರ್ಬ್ 1 ಆದ್ರ ಇದು ಡೈರೆಕ್ಟ್ ವರ್ಬ್ 3 ರೂಪ. ಸೊ ಕ್ರೈ ಅನ್ನೋದು ವರ್ಬ್ 1 ಆದ್ರ ಕ್ರೈಡ್ ಅನ್ನುವಂಥದ್ದು ಏನಾಗ್ತದ, ಸೊ ಇದು ವರ್ಬ್ 3 ರೂಪ. ಈ ರೀತಿಯಾಗಿ ಪಾಸ್ಟ್ ಪಾರ್ಟಿಸಿಪಲ್ ಇರ್ತದ. ಸೊ ನಿಮ್ಗೂ ಕೂಡ ಗೊತ್ತು, ಇವುಗಳನ್ನ ವರ್ಬ್ ಚಾರ್ಟ್ ಗಳನ್ನ ನೀವು ಯಾರೆಲ್ಲ ನೋಡಿರ್ತೀರಿ, ವರ್ಬ್ ಗಳ ಬಗ್ಗೆ ಯಾರೆಲ್ಲ ನೀವು ಡಿಸ್ಕಸ್ ಮಾಡಿರ್ತೀರಿ, ಸೊ ಅದ್ರ ಬಗ್ಗೆ ನೀವು ಅಭ್ಯಾಸ ಮಾಡಿದವ್ರಿಗೆ ಯೂಸ್ ಮಾಡಿದವ್ರಿಗೆ ಗೊತ್ತಾಗಿರ್ತದ. ಸೊ ದ ಬ್ರೋಕನ್ ಗ್ಲಾಸ್ ಈಸ್ ಆನ್ ದ ಟೇಬಲ್ ಅಂದ್ರೆ ಬ್ರೋಕನ್ ಗ್ಲಾಸ್, ನೋಡ್ರಿ ಇದು ಗ್ಲಾಸ್, ಬ್ರೋಕನ್ ಗ್ಲಾಸ್ ಅಂತ ಹೇಳ್ತಾ ಇದೆ. ಇದು ದ ಬ್ರೋಕನ್ ಗ್ಲಾಸ್ ಎಂತ ಅದು ಅಂತಂದ್ರ ನೋಡ್ರಿ, ಗ್ಲಾಸ್ ಈಸ್ ಆನ್ ದ ಟೇಬಲ್ ಅಂದ್ರ ಗಾಜು ಮೇಜಿನ ಮೇಲಿದೆ. ಸೊ ಈ ಗಾಜಿನ ಬಗ್ಗೆ ಎಕ್ಸ್ಟ್ರಾ ಹೇಳ್ತಾ ಇದೆ. ಅದು ಎಂತ ಗಾಜು ಇದೆ ಅಂದ್ರ ಒಡೆದ ಗಾಜು. ಇದನ್ನು ಏನ್ ಮಾಡ್ತಾ ಇದೆಪ್ಪ ಅಂತಂದ್ರೆ ಅದು ವರ್ಣಿಸ್ತಾ ಇದೆ. ಸೊ ಹೀಗಾಗಿ ಇದು ಅಡ್ಜೆಕ್ಟಿವ್ ಆಗಿ ಬ್ರೋಕನ್ ಅನ್ನುವಂಥದ್ದು ಈ ವಾಕ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ದ ಬ್ರೋಕನ್ ಗ್ಲಾಸ್ ಅಂದ್ರೆ ಒಡೆದ ಗಾಜು, ಈಸ್ ಆನ್ ದ ಟೇಬಲ್ ಅಂದ್ರ ಮೇಜಿನ ಮೇಲೆ ಇದೆ ಅಂತ ಹೇಳಿ ಈ ವಾಕ್ಯದ ಅರ್ಥ ಬರ್ತಾ ಇದೆ. ಸೊ ಈ ಪಾಸ್ಟ್ ಪಾರ್ಟಿಸಿಪಲ್ ಏನ್ ಮಾಡ್ತಾ ಇದೆಪ್ಪ ಅಂತಂದ್ರೆ ಸೊ ಇದು ಅಡ್ಜೆಕ್ಟಿವ್ ಆಗಿ ಈ ಒಂದು ವಾಕ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಈಗ ಇಲ್ಲಿ ಹೇಳ್ತಾ ಇದೆ ನೋಡಿ, ಬ್ರೋಕನ್ ಅನ್ನುವಂಥದ್ದು ಗ್ಲಾಸ್ ಬಗ್ಗೆ ಎಕ್ಸ್ಟ್ರಾ ವಿವರಣೆಯನ್ನ ನಮ್ಗ ಕೊಡ್ತಾ ಇದೆ ಅಂತ ಹೇಳಿ, ಎಕ್ಸ್ಟ್ರಾ ಮಾಹಿತಿ ಕೊಡ್ತಾ ಇದೆ ಗ್ಲಾಸ್ ಬಗ್ಗೆ. ಸೊ ಎಕ್ಸ್ಟ್ರಾ ಮಾಹಿತಿಯನ್ನ ಕೊಡ್ತಾ ಇದೆ, ಅದನ್ನ ವಿವರಿಸ್ತಾ ಇದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಬ್ರೋಕನ್ ಅನ್ನುವಂಥದ್ದು ಫಾಸ್ಟ್ ಪಾರ್ಟಿಸಿಪಲ್ ಆಗಿದೆ. ಸೊ ಇದು ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರೆ ಸೊ ಇದೇನಾಗುತ್ತಪ್ಪ ಅಂತಂದ್ರ ನಿಮ್ಗ ಪಾರ್ಟಿಸಿಪಲ್, ಫಾಸ್ಟ್ ಪಾರ್ಟಿಸಿಪಲ್ ಅಂತ ನಾವ್ ಇದನ್ನ ಅನ್ಬಹುದು. ಓಕೆ, ನೆಕ್ಸ್ಟ್ ನೋಡ್ರಿ, ಪರ್ಫೆಕ್ಟ್ ಪಾರ್ಟಿಸಿಪಲ್ ಅಂತ ಬರ್ತದ ಮೂರನೇದಾಗಿ, ಪರ್ಫೆಕ್ಟ್ ಪಾರ್ಟಿಸಿಪಲ್. ಓಕೆ, ಇದ್ರ ಫಾರ್ಮುಲಾ ಬಂದು ಹ್ಯಾವಿಂಗ್ ಇರ್ತದ ಪ್ಲಸ್ ವರ್ಬ್ 3.
ಹಾಗಲೇ ಜಸ್ಟ್ ಪಾರ್ಟಿಸಿಪಲ್ ಅಂದ್ರ ಫಾಸ್ಟ್ ಪಾರ್ಟಿಸಿಪಲ್ ಅಂದ್ರ V3 ಡೈರೆಕ್ಟ್ ಇರ್ತದ. ಸೊ ಇಲ್ಲಿ V3 ಇರ್ತದ, ಜೊತೆಗೆ ಹ್ಯಾವಿಂಗ್ ಪ್ಲಸ್ ಬರ್ತದ. ಇಲ್ಲದ ನೋಡಿ, ಹ್ಯಾವಿಂಗ್ ಫಿನಿಶ್ಡ್ ಇದಿಷ್ಟು ಏನಾಗಿದೆ ಈ ಒಂದು ಸೆಂಟೆನ್ಸ್ ನಲ್ಲಿ ಪರ್ಫೆಕ್ಟ್ ಪಾರ್ಟಿಸಿಪಲ್. ಹ್ಯಾವಿಂಗ್ ಅನ್ನುವಂಥದ್ದು ಇಲ್ಲಿ ಪ್ಲಸ್ ಹ್ಯಾವಿಂಗ್ ಪ್ಲಸ್ ಫಿನಿಶ್ಡ್ ಅಂತ ಸೇರಿಸಲಾಗಿದೆ. ಈ ರೀತಿಯಾಗಿ ಪ್ರೇಮ ಆಗಿರ್ಬೇಕು ಅಂದ್ರೆ ಮಾತ್ರ ಅದು ಪರ್ಫೆಕ್ಟ್ ಪಾರ್ಟಿಸಿಪಲ್ ಆಗ್ತದ. ಹೆಂಗ ಹ್ಯಾವಿಂಗ್ ಇರ್ಬೇಕು ಪ್ಲಸ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಫಿನಿಶ್ಡ್ ಅಂತ ಹೇಳಿ ವರ್ಬ್ ಥರ್ಡ್ ಇರ್ಬೇಕು, ವರ್ಬ್ ಥರ್ಡ್. ಸೊ ಯಾವ್ದಾದ್ರು ನೀವು ವರ್ಬ್ ಅನ್ನ ಸೇರಿಸ್ಕೋಬಹುದು. ಈ ರೀತಿಯಾಗಿ ನೀವು ಯಾವ್ದಾದ್ರು ಹ್ಯಾವಿಂಗ್ ಫಿನಿಶ್ಡ್ ದ ವರ್ಕ್, ಹಿ ವೆಂಟ್ ಹೋಮ್, ಬೇರೆ ಬೇರೆ ವರ್ಬ್ಸ್ ಗಳನ್ನ ಹಾಕೊಂಡು ನೀವು ಇಲ್ಲಿ ಮಾಡಬಹುದು. ಸೊ ಕೆಲಸ ಮುಗಿಸಿ, ಹ್ಯಾವಿಂಗ್ ಫಿನಿಶ್ಡ್ ದ ವರ್ಕ್ ಅಂದ್ರ ಕೆಲಸ ಮುಗಿಸಿ, ಹ್ಯಾವಿಂಗ್ ಫಿನಿಶ್ಡ್ ಕೆಲಸ ಮುಗಿಸಿ ಅವನು ಮನೆಗೆ ಹೋದನು. ಹಿ ವೆಂಟ್ ಹೋಮ್, ಹ್ಯಾವಿಂಗ್ ಫಿನಿಶ್ಡ್ ದ ವರ್ಕ್ ಅವರ ಕೆಲಸ ಮುಗಿಸಿ ಅವನು ಮನೆಗೆ ಹೋದನು. ಈ ರೀತಿಯಾಗಿರ್ತಕ್ಕಂಥ ಮೀನಿಂಗ್ ಅನ್ನ ಈ ಪರ್ಫೆಕ್ಟ್ ಪಾರ್ಟಿಸಿಪಲ್ ಕೊಡ್ತದಂತ ಹೇಳ್ಬಹುದು. ನೆಕ್ಸ್ಟ್ ನೋಡ್ರಿ, ನಾವು ಈ ಫೈನೈಟ್ ಮತ್ತ ನಾನ್ ಫೈನೈಟ್ ವರ್ಬ್ ಬಗ್ಗೆ ಈ ಒಂದು ಕ್ಲಾಸ್ ನಲ್ಲಿ ನೀವು ತಿಳ್ಕೊಂಡ್ರಿ. ಸೊ ಎರಡರ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಇವೆರಡರ ಮಧ್ಯೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಫೈನೈಟ್ ವರ್ಬ್ ಏನ್ ಮಾಡ್ತದಪ್ಪ ಅಂತಂದ್ರ ಟೆನ್ಸ್ ತೋರಿಸ್ತದ. ಆ ವರ್ಬ್ ಟೆನ್ಸ್ ಗೆ ತಕ್ಕ ಹಾಗೆ, ನಂಬರ್ ಗೆ ತಕ್ಕ ಹಾಗೆ ಏನ್ ಮಾಡ್ತದ, ಸಬ್ಜೆಕ್ಟ್ ತಕ್ಕ ಹಾಗೆ ಬದಲಾಗ್ತದ. ಸೊ ಬದಲಾಯ್ತು ಅಂದ್ರ ಅದು ಟೆನ್ಸ್ ಅನ್ನ ತೋರಿಸ್ತದ ಅಂತ ಹೇಳ್ಬೋದು. ಸೊ ಟೆನ್ಸ್ ಅನ್ನ ಕೂಡ ಫೈನೈಟ್ ವರ್ಬ್ ತೋರಿಸ್ತದ. ಅದೇ ಈ ನಾನ್ ಫೈನೈಟ್ ವರ್ಬ್ ಏನ್ ಮಾಡ್ತದಪ್ಪ ಅಂದ್ರ ಟೆನ್ಸ್ ಅನ್ನ ತೋರಿಸೋದಿಲ್ಲ, ಅದು ಚೇಂಜ್ ಆಗೋದಿಲ್ಲ. ಟೆನ್ಸ್ ತಕ್ಕ ಹಾಗೆ, ಸಬ್ಜೆಕ್ಟ್ ತಕ್ಕ ಹಾಗೆ ಅದು ಬದಲಾಗೋದಿಲ್ಲ. ಸೊ ಹೀಗ ಅದು ಯಾವುದೇ ರೂಪದಲ್ಲಿ ಇರ್ತದ. ಸೊ ಹೀಗಾಗಿ ಇದು ಏನಾಗ್ತದಪ್ಪ ಅಂತಂದ್ರ ನಾನ್ ಫೈನೈಟ್ ವರ್ಬ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫೈನೈಟ್ ವರ್ಬ್ ಏನ್ ಮಾಡ್ತದ, ಸಬ್ಜೆಕ್ಟ್ ಜೊತೆ ಅಗ್ರಿ ಆಗ್ತದ. ಸಬ್ಜೆಕ್ಟ್ ಜೊತೆ ಆಗಲೇ ಹೇಳಿದ್ನೆ, ಸಿ ಚೇಂಜ್ ಆದ್ಗಳ ಪ್ಲೇಸ್ ಅಂತಿತ್ತು, ದೇ ಜೊತೆ ಏನಿತ್ತಪ್ಪ ಅಂದ್ರೆ ಫ್ಲೇ ಇತ್ತು. ಈ ರೀತಿಯಾಗಿ ಸಬ್ಜೆಕ್ಟ್ ಜೊತೆ ಅಗ್ರಿ ಆಗ್ತದ. ಬಟ್ ನಾನ್ ಫೈನೈಟ್ ವರ್ಬ್ ಏನಾಗ್ತದ, ಚೇಂಜ್ ಆಗುದಿಲ್ಲ, ಅದು ಅಗ್ರಿ ಆಗಿರೋದಿಲ್ಲ ಅಂತ ಹೇಳಿ. ಇನ್ನ ಇಲ್ಲಿ ಹೇಳಿ ನಾನ್ ಫೈನೈಟ್ ವರ್ಬ್ ಸಬ್ಜೆಕ್ಟ್ ಜೊತೆ ಅಗ್ರಿ ಆಗಿರೋದಿಲ್ಲ. ಓಕೆ, ನೆಕ್ಸ್ಟ್ ಮೂರನೇದ್ ನೋಡ್ರಿ, ಫೈನೈಟ್ ವರ್ಬ್ ಸೆಂಟೆನ್ಸ್ ಮೇನ್ ವರ್ಬ್ ಆಗಿರ್ತದ. ಆ ಸೆಂಟೆನ್ಸ್ ನಲ್ಲಿ ಏನಾಗಿರ್ತದ, ಮುಖ್ಯ ಕ್ರಿಯಾಪದವಾಗಿ ಕೆಲಸ ಮಾಡ್ತಿರ್ತದ ಫೈನೈಟ್ ವರ್ಬ್. ಹೆಂಗ ನೋಡ್ರಿ, ಇಲ್ಲಿ ಆಗಲೇ ತೋರಿಸಿದ್ವಲ್ಲ, ದೇ ಫ್ಲೇ ಕ್ರಿಕೆಟ್, ದೇ ಪ್ಲೇ ಕ್ರಿಕೆಟ್, ಅವರು ಕ್ರಿಕೆಟ್ ಆಡುತ್ತಾರೆ. ಈ ಪ್ಲೇ ಅನ್ನುವಂಥದ್ದು ಏನಿದೆ ಅಂದ್ರ ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇರ್ತದ ವಾಕ್ಯದಲ್ಲಿ. ಅದೇ ನಾನ್ ಫೈನೈಟ್ ವರ್ಬ್ ಏನ್ ಮಾಡ್ತಿದೆ, ಸಪೋರ್ಟಿಂಗ್ ವರ್ಬ್ ಆಗಿ ಕೆಲಸ ಮಾಡ್ತಿರ್ತದ. ಅದು ಮುಖ್ಯ ಕ್ರಿಯಾಪದ ಆಗಿರೋದಿಲ್ಲ ಆ ಒಂದು ವಾಕ್ಯದಲ್ಲಿ. ಹೌದಾ, ಆ ರೀತಿಯಾಗಿ ಅದು ಕೆಲಸ ಮಾಡ್ತಾ ಇರ್ತದ, ಸಪೋರ್ಟಿಂಗ್ ವರ್ಬ್ ಆಗಿ ಕೆಲಸ ಮಾಡ್ತದ. ನೆಕ್ಸ್ಟ್ ಇಲ್ಲೊಂದು ಉದಾಹರಣೆ ಇದೆ ನೋಡ್ರಿ, ಸಿ ಲೈಕ್ಸ್ ಟು ಡ್ಯಾನ್ಸ್. ಇಲ್ಲ ನೋಡ್ರಿ, ಟು ಡ್ಯಾನ್ಸ್. ಹೌದಾ, ಅವಳು ಇಷ್ಟಪಡುತ್ತಾಳೆ ಟು ಡ್ಯಾನ್ಸ್. ಇದು ಏನಾಗಿದೆಪ್ಪ ಅಂತಂದ್ರ, ಟು ಡ್ಯಾನ್ಸ್ ಅನ್ನುವಂಥದ್ದು ನಾನ್ ಫೈನೈಟ್ ವರ್ಬ್ ಆಗಿದೆ. ಇದು ನಾನ್ ಫೈನೈಟ್ ವರ್ಬ್ ಅಂತ ಹೇಳ್ಬಹುದು. ಸೊ ಈ ಲೈಕ್ಸ್ ಅನ್ನುವಂಥದ್ದು ಏನಾಗಿದೆ, ಫೈನೈಟ್ ವರ್ಬ್ ಇದು. ಹೌದಾ, ಇದು ಮುಖ್ಯ ಕ್ರಿಯಾಪದವಾಗಿ ಕೆಲಸ ಮಾಡ್ತದ. ಸೊ ಟು ಡ್ಯಾನ್ಸ್ ಅಂತ ಹೇಳಿ ಇದು ನಾನ್ ಫೈನೈಟ್ ವರ್ಬ್ ಇದೆಯಲ್ಲ, ಇದು ಸಪೋರ್ಟಿಂಗ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ ಸಬ್ಜೆಕ್ಟ್ ಗೆ. ಅರ್ಥ ಆಯ್ತಾ? ಸಿ ಲೈಕ್ಸ್ ಟು ಡ್ಯಾನ್ಸ್. ಈ ರೀತಿಯಾಗಿ ಇಲ್ಲಿ ಲೈಕ್ಸ್ ಅನ್ನುವಂಥದ್ದು ಫೈನೈಟ್ ವರ್ಬ್ ಆದ್ರೆ, ಟು ಡ್ಯಾನ್ಸ್ ಅನ್ನುವಂಥದ್ದು ನಾನ್ ಫೈನೈಟ್ ಆರ್ ಇನ್ಫಿನಿಟಿವ್. ಅದರಲ್ಲಿ ನಾನ್ ಫೈನೈಟ್ ನಲ್ಲಿ ಇದಕ್ಕೆ ಏನಂತ ಕರಿತೀವಿ, ಇನ್ಫಿನಿಟಿವ್. ಟು ಜೊತೆಗೆ ವರ್ಬ್ ಬಂದ್ರೆ ಇನ್ಫಿನಿಟಿವ್ ಅಂತ ಕರಿತೀವಿ. ಸೊ ನಾನ್ ಫೈನೈಟ್ ನ ಟೈಪ್ಸ್ ಇದಾವ. ಸೊ ಅವುಗಳನ್ನು ಕೂಡ ನಾವು ಡಿಟೇಲ್ ಆಗಿ ನಾವು ನೋಡಿದ್ವಿ. ಇನ್ಫಿನಿಟಿವ್ ಬಗ್ಗೆ, ಜಿರಂಡ್ ಬಗ್ಗೆ, ಆಮೇಲೆ ಪಾರ್ಟಿಸಿಪಲ್ ಬಗ್ಗೆ ನೋಡಿದಿವಲ್ಲ. ಪ್ರೆಸೆಂಟ್, ಅದರೊಳಗೆ ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್ ಪಾರ್ಟಿಸಿಪಲ್, ಆಮೇಲೆ ಪರ್ಫೆಕ್ಟ್ ಪಾರ್ಟಿಸಿಪಲ್ ಬಗ್ಗೆ ನೋಡ್ತಾ ಬಂದ್ವಿ, ಡಿಟೇಲ್ ಆಗಿ ತಿಳ್ಕೊಂಡ್ವಿ. ಸೊ ಕ್ವಿಕ್ ಟ್ರಿಕ್ ಫಾರ್ ಎಕ್ಸಾಮ್ಸ್. ಸೊ ಪರೀಕ್ಷಾ ದೃಷ್ಟಿಯಿಂದ ಇವುಗಳನ್ನ ಕ್ವಿಕ್ ಟ್ರಿಕ್ ನೋಡ್ರಿ. ಸೆಂಟೆನ್ಸ್ ನಲ್ಲಿ ಟೆನ್ಸ್ ಇದ್ರ, ಹೌದಾ, ಅದು ಫೈನೈಟ್ ಅಂತ ತಿಳ್ಕೊಂಡ್ಬಿಟ್ರಿ. ನೆಕ್ಸ್ಟ್ ಟು ಜೊತೆಗೆ ವರ್ಬ್ ಇದ್ರ ಅದು ಇನ್ಫಿನಿಟಿವ್ ಅಂತ ತಿಳ್ಕೊಂಡ್ಬಿಟ್ರಿ. ಅದೇ ING ಪ್ಲಸ್ ಇತ್ತು ಅಂತಂದ್ರ
ಅಂದ್ರೆ ಒಂದು ವರ್ಬ್ ING ಜೊತೆಗಿತ್ತು ಅಂತಂದ್ರ, ರೀಡ್ ಅನ್ನುವಂಥದ್ದು ING ಜೊತೆಗೆ ರೀಡಿಂಗ್ ಆಗಿತ್ತು ಅಂತಂದ್ರ, ಸೊ ಅದು ನೌನ್ ಆಗಿದ್ರ ಆ ವಾಕ್ಯದೊಳಗ ಅದು ಜಿರಂಡ್ ಅಂತ ತಿಳ್ಕೊಂಡ್ಬಿಡ್ರಿ. ಆಮೇಲೆ ING ಇರ್ತದ ಆ ಒಂದು ವರ್ಡ್ ನಲ್ಲಿ. ಆಮೇಲೆ ಅದೇನ್ ಮಾಡ್ತದಪ್ಪ ಅಂತಂದ್ರ ಇದನ್ನ ವರ್ಣಿಸ್ತಾ ಇರ್ತದೆ. ಏನಪ್ಪಾ ಅಂತಂದ್ರ ಸಬ್ಜೆಕ್ಟ್ ಅನ್ನ ವರ್ಣಿಸ್ತಾ ಇತ್ತಪ್ಪ ಅಂತಂದ್ರ ಅದು ಅಡ್ಜೆಕ್ಟಿವ್ ಆಗಿತ್ತು ಆ ವಾಕ್ಯದಲ್ಲಿ ಅಂತಂದ್ರ ಅದನ್ನ ನೀವು ಪಾರ್ಟಿಸಿಪಲ್ ಅಂತ ತಿಳ್ಕೊಂಡ್ಬಿಡ್ರಿ. ಈ ರೀತಿಯಾಗಿ ಕ್ವಿಕ್ ರೀಸನ್. ನೆಕ್ಸ್ಟ್ ಇಲ್ಲಿ ನೋಡಿ, ಕಂಪ್ಲೀಟ್ ಮಿಕ್ಸ್ಡ್ ಎಕ್ಸಾಂಪಲ್ ತೆಗೆದುಕೊಂಡಿದೀವಿ. ಒಂದು ರೀಡಿಂಗ್ ಬುಕ್ಸ್ ಇಂಪ್ರೂವ್ಸ್ ನಾಲೆಜ್ ಅಂತ ಇದೆ. ರೀಡಿಂಗ್ ಬುಕ್ಸ್ ಇಂಪ್ರೂವ್ಸ್ ನಾಲೆಜ್ ಅಂತ ಇದೆ, ಹೌದಾ? ಸೊ ಈ ರೀತಿಯಾಗಿದೆ. ಇಲ್ಲಿ ನೋಡ್ರಿ, ರೀಡಿಂಗ್ ಅನ್ನುವಂಥದ್ದು ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ವಾಕ್ಯದಲ್ಲಿ ಜಿರಂಡ್, ಇದು ಜಿರಂಡ್. ಸೊ ಇಲ್ಲಿ ಹೇಳ್ತದೆ ನೋಡ್ರಿ, ರೀಡಿಂಗ್ ಅನ್ನುವಂಥದ್ದು ಜಿರಂಡ್ ಆಗಿದೆ ಮತ್ತೆ ಸಬ್ಜೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ, ಹೌದಾ? ರೀಡಿಂಗ್ ಬುಕ್ಸ್. ನೆಕ್ಸ್ಟ್ ಇಂಪ್ರೂವ್ಸ್ ಅನ್ನುವಂಥದ್ದು ಏನಾಗಿದೆ, ಇದು ಫೈನೈಟ್ ವರ್ಬ್ ಆಗಿದೆ. ಓಕೆ, ಈ ರೀತಿಯಾಗಿ ಏನ್ ಮಾಡ್ತಾ ಇದೆ, ನಾಲೆಜ್ ಸೊ ಆಬ್ಜೆಕ್ಟ್. ಸೊ ಈ ರೀತಿಯಾಗಿ ಏನ್ ಮಾಡ್ತಾ ಇದೆಪ್ಪ ಅಂತಂದ್ರ ಈ ಒಂದು ವಾಕ್ಯದಲ್ಲಿ ಮಿಕ್ಸ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಗಳು. ಸೊ ರೀಡಿಂಗ್ ಬುಕ್ಸ್ ಇಂಪ್ರೂವ್ಸ್ ನಾಲೆಜ್ ಅಂದ್ರೆ ಪುಸ್ತಕ ಓದುವುದು ನಮ್ಮ ಒಂದು ನಾಲೆಜ್ ಅನ್ನ ಏನ್ ಮಾಡ್ತದ, ಇಂಪ್ರೂವ್ ಮಾಡ್ತದ ಅನ್ನುವಂತ ಮೀನಿಂಗ್ ಬರ್ತದ. ಇಲ್ಲಿ ನೋಡ್ರಿ, ನಾವು ಜಿರಂಡ ಮತ್ತ ಪ್ರೆಸೆಂಟ್ ಪಾರ್ಟಿಸಿಪಲ್ ಎರಡು ಸೇಮ್ ಇರ್ತಾವ. ING ಇವುಗಳ ಬಗ್ಗೆ ಇನ್ನೊಂದ್ ಸ್ವಲ್ಪ ಡೀಟೇಲ್ಸ್ ಆಗಿ ನಾವು ತಿಳ್ಕೊಳ್ತಾ ಹೋಗೋದಾದ್ರೆ, ಇಂಗ್ಲಿಷ್ ವ್ಯಾಕರಣದೊಳಗ ಜಿರಂಡ ಮತ್ತ ಪ್ರೆಸೆಂಟ್ ಪಾರ್ಟಿಸಿಪಲ್ ಎರಡು ಕೂಡ ಕ್ರಿಯಾಪದದ ಕೊನೆಯಲ್ಲಿ ING ಅನ್ನ ಪ್ರತ್ಯಯವನ್ನ ಹೊಂದಿರ್ತಾವ, ಹೌದಾ? ಉದಾಹರಣೆಗೆ ವಾಕ್ ಇದ್ರ ವಾಕಿಂಗ್, ಸಿಂಗ್ ಇದ್ರ ಸಿಂಗಿಂಗ್, ಈಟ್ ಇದ್ರ ಈಟಿಂಗ್. ಸೊ ಇವುಗಳ ರೂಪ ಒಂದೇ ಆಗಿರ್ತದ, ಆದ್ರೆ ವಾಕ್ಯದಲ್ಲಿ ಅವು ಕೆಲಸ ಮಾಡುವ ರೀತಿ ಏನಾಗಿರ್ತದ, ಬೇರೆ ಬೇರೆ. ಜಿರಂಡೆ ಬೇರೆ ಕೆಲಸ ಮಾಡ್ತದ, ಈ ಒಂದು ಪ್ರೆಸೆಂಟ್ ಪಾರ್ಟಿಸಿಪಲ್ ಬೇರೆ ಕೆಲಸ ಮಾಡ್ತದ ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಜಿರಂಡ್ ಅದ ನಂಬರ್ 1. ಈ ಜಿರಂಡ್ ಏನ್ ಮಾಡ್ತದ, ಒಂದು ಕ್ರಿಯಾಪದವು ನಾಮಪದದಂತೆ ಕೆಲಸ ಮಾಡಿದ್ರೆ, ಆ ಒಂದು ವಾಕ್ಯದೊಳಗ ನಾಮಪದದಂತೆ ನೌನ್ ರೀತಿ ಕೆಲಸ ಮಾಡಿದ್ರೆ ಅದನ್ನ ನಾವೇನಂತೀವಿ, ಜಿರಂಡ್ ಅಂತ ಕರಿತೀವಿ. ಇದು ವಾಕ್ಯದಲ್ಲಿ ಏನ್ ಮಾಡ್ತದ, ಕರ್ತೃ ಸಬ್ಜೆಕ್ಟ್ ಆಗಿರ್ತದ ಅಥವಾ ಕರ್ಮ ಆಬ್ಜೆಕ್ಟ್ ಸ್ಥಾನದಲ್ಲಿ ಇರ್ತದ ಅಂತ ಹೇಳ್ಬೋದು ಜಿರಂಡ್. ಸೊ ಜಿರಂಡ್ ನ ವೈಶಿಷ್ಟ್ಯ ನೋಡ್ರಿ, ಇದು ಒಂದು ಚಟುವಟಿಕೆ ಹೆಸರನ್ನ ಏನ್ ಮಾಡ್ತದಪ್ಪ ಅಂತಂದ್ರ ಸೂಚಿಸ್ತದ, ನೇಮ್ ಅನ್ನ ಸೂಚಿಸ್ತದ. ಕನ್ನಡದ ಅರ್ಥ ನೋಡ್ರಿ, ಸಾಮಾನ್ಯವಾಗಿ ಇದು ಯಾವುದು ಎಂಬ ಅರ್ಥ ನೀಡ್ತದ ಅನ್ನುವಂಥದ್ದು, ಯಾವುದು ಎಂಬ ಅಂತಕ್ಕಂಥ ಅರ್ಥವನ್ನ ನೀಡ್ತದ ಜಿರಂಡ್. ಇಲ್ಲಿ ನೋಡ್ರಿ, ಉದಾಹರಣೆ ನೋಡ್ರಿ, ಸ್ವಿಮ್ಮಿಂಗ್ ಇಸ್ ಅ ಗುಡ್ ಎಕ್ಸರ್ಸೈಸ್. ಸ್ವಿಮ್ಮಿಂಗ್ ಇಸ್ ಅ ಗುಡ್ ಎಕ್ಸರ್ಸೈಸ್ ಅಂದ್ರೆ ಈಜುವುದು ಒಂದು ಒಳ್ಳೆಯ ವ್ಯಾಯಾಮ. ಇಲ್ಲಿ ಸ್ವಿಮ್ಮಿಂಗ್ ಅನ್ನುವಂಥದ್ದು ಏನ್ ತೋರಿಸ್ತಾ ಇದೆ ಅಂದ್ರ, ಸ್ವಿಮ್ಮಿಂಗ್ ಅನ್ನೋದು ಕ್ರಿಯೆ ಅಲ್ಲ, ಇದೇನಾಗಿದೆಪ್ಪ ಅಂತಂದ್ರೆ ಅದೊಂದು ಚಟುವಟಿಕೆ ಹೆಸರು. ನಾ ಹೇಳಿದ್ವಲ್ಲ, ಜಿರಂಡ್ ಒಂದು ಚಟುವಟಿಕೆ ಹೆಸರು ತೋರಿಸ್ತದ. ಇಲ್ಲಿ ಸ್ವಿಮ್ಮಿಂಗ್ ಅನ್ನೋದು ಒಂದು ಚಟುವಟಿಕೆ ಹೆಸರನ್ನ ಹೇಳ್ತದ. ಸೊ ಹೀಗಾಗಿ ಈ ರೀತಿಯಾಗಿ ಜಿರಂಡ್ ಏನ್ ಮಾಡ್ತದ, ಕೆಲಸ ಮಾಡ್ತಾ ಇರ್ತದ ವಾಕ್ಯದಲ್ಲಿ ಅಂತ ಹೇಳಬಹುದು. ನೆಕ್ಸ್ಟ್ ಪ್ರೆಸೆಂಟ್ ಪಾರ್ಟಿಸಿಪಲ್ ನೋಡ್ರಿ, ಅದ್ರ ಬಗ್ಗೆ ತಿಳ್ಕೊಂಡ್ರಿ. ಈಗ ಪ್ರೆಸೆಂಟ್ ಪಾರ್ಟಿಸಿಪಲ್ ಡಿಫರೆನ್ಸ್ ಅದಕ್ಕ ನೋಡೋದಾದ್ರ, ಒಂದು ಕ್ರಿಯಾಪದವು ವಿಶೇಷಣದಂತೆ ಅಡ್ಜೆಕ್ಟಿವ್ ರೀತಿಯಲ್ಲಿ ಅಥವಾ ಚಾಲ್ತಿಯಲ್ಲಿರುವ ಕ್ರಿಯೆಯಂತೆ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ವರ್ಕ್ ಮಾಡ್ತಿರ್ತದ, ಕೆಲಸ ಮಾಡಿದ್ರೆ ಅದನ್ನ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಇದ್ರ ವೈಶಿಷ್ಟ್ಯ ನೋಡ್ರಿ, ಇದು ಕ್ರಿಯೆ ನಡೆಯುತ್ತಿರುವುದನ್ನ ಅಥವಾ ನಾಮಪದದ ಗುಣವನ್ನ ಏನ್ ಮಾಡ್ತದ, ಇದು ತಿಳಿಸ್ತದ. ಫಾರ್ ಎಕ್ಸಾಂಪಲ್ ನೋಡ್ರಿ, ಉದಾಹರಣೆ ಕೊಡಲಾಗಿದೆ, ಹಿ ಈಸ್ ಸ್ವಿಮ್ಮಿಂಗ್ ಇನ್ ದ ಫೂಲ್. ಇಲ್ಲಿ ನೋಡ್ರಿ, ಸ್ವಿಮ್ಮಿಂಗ್ ಅಂತ ಅದ, ಹಿ ಈಸ್ ಸ್ವಿಮ್ಮಿಂಗ್ ಇನ್ ದ ಫೂಲ್ ಅಂದ್ರೆ ಅವನು ಕೊಳದಲ್ಲಿ ಈಜುತ್ತಿದ್ದಾನೆ. ಇಲ್ಲಿ ಸ್ವಿಮ್ಮಿಂಗ್ ಎಂಬುದು ಏನಾಗಿದೆಪ್ಪ ಅಂತಂದ್ರ ನಡೆಯುತ್ತಿರುವಂತ ಕ್ರಿಯೆಯನ್ನ ಸೂಚಿಸ್ತಾ ಇದೆ, ಹೌದಾ? ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ. ಸೊ ವರ್ಬ್ ಪ್ಲಸ್ ING ಈ ರೀತಿಯಾಗಿ ಫ್ರೇಮ್ ಆಗಿದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಇದು ಈ ರೀತಿಯಾಗಿನೇ ಬಳಸ್ತೀವಿ. ಇದು ಹೆಲ್ಪಿಂಗ್ ವರ್ಬ್ ಆದ್ರ, ಇದು ಸಬ್ಜೆಕ್ಟ್ ಆದ್ರ, ಇದು ಅಬ್ಜೆಕ್ಟ್ ಆಗ್ತದ, ಹೌದಾ? ಇದು ಏನ್ ಮಾಡ್ತಾ ಇದೆ, ಸ್ವಿಮ್ಮಿಂಗ್ ಅನ್ನುವಂಥದ್ದು ಈ ಒಂದು ಸೆಂಟೆನ್ಸ್ ನಲ್ಲಿ ನಡೆಯುತ್ತಿರುವ ಕ್ರಿಯೆಯನ್ನ ಸೂಚಿಸಲಿಕ್ಕೆ ನಾವು ಈ ಒಂದು ಪ್ರೆಸೆಂಟ್ ಪಾರ್ಟಿಸಿಪಲ್ ಅನ್ನ ಬಳಸ್ತೀವಿ ಅನ್ನುವಂಥದ್ದು. ಸೊ ಎರಡನೇ ಒಂದು ಉದಾಹರಣೆ ನೋಡ್ರಿ, ಇಲ್ಲಿ ಅರ್ಥ ಆಗ್ತದೆ, ಇಲ್ಲಿ ವಿಶೇಷಣದಂತೆ ಯೂಸ್ ಮಾಡಲಾಗಿದೆ. ಐ ಸಾ ಎ ಸ್ವಿಮ್ಮಿಂಗ್ ಬರ್ಡ್. ಸ್ವಿಮ್ಮಿಂಗ್ ಬರ್ಡ್ ನೋಡ್ರಿ, ನಾನು ಈಜುತ್ತಿರುವ ಹಕ್ಕಿಯನ್ನ ನೋಡಿದೆ. ಐ ಸಾ ಎ ಬರ್ಡ್ ಅಂದ್ರ ನಾವೊಂದು ಹಕ್ಕಿ ನೋಡಿದೆ. ಅದೇ ಈ ಬರ್ಡ್ ಬಗ್ಗೆ ಏನ್ ಮಾಡ್ತಾ ಇದೆ ಗೊತ್ತಾ, ಅದು ಎಕ್ಸ್ಟ್ರಾ ಮಾಹಿತಿ ಕೊಡ್ತಾ ಇದೆ. ಸ್ವಿಮ್ಮಿಂಗ್ ಬರ್ಡ್ ಅಂದ್ರೆ ಈಜುತ್ತಿರುವ ಹಕ್ಕಿ. ಈ ಒಂದು
ಬರ್ಡ್ ಏನಿದೆ ಸೊ ಅದು ಈಜುತ್ತಾ ಇದೆ, ಅದ್ರ ಬಗ್ಗೆ ಎಕ್ಸ್ಟ್ರಾ ಮಾಹಿತಿ ಕೊಡ್ತಾ ಇದೆ. ಅದು ಅಡ್ಜೆಕ್ಟಿವ್ ಆಗಿ ನಾಮ ವಿಶೇಷಣವಾಗಿ ಕೆಲಸ ಮಾಡ್ತಾ ಇದೆ ಈ ವಾಕ್ಯದಲ್ಲಿ. ಸೊ ಹೀಗಾಗಿ ಈ ಸ್ವಿಮ್ಮಿಂಗ್ ಅನ್ನುವಂಥದ್ದು ಏನಾಗಿದೆ, ಪ್ರೆಸೆಂಟ್ ಪಾರ್ಟಿಸಿಪಲ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಸ್ವಿಮ್ಮಿಂಗ್ ಎಂಬುದು ಹಕ್ಕಿಯ ಸ್ಥಿತಿಯನ್ನ ಏನ್ ಮಾಡ್ತಿದಪ್ಪ ಅಂತಂದ್ರ ವಿವರಿಸುವ ವಿಶೇಷಣವಾಗಿದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಏನ್ ಮಾಡ್ತದಪ್ಪ ಅಂತಂದ್ರ ಪ್ರೆಸೆಂಟ್ ಪಾರ್ಟಿಸಿಪಲ್ ಕೆಲಸ ಮಾಡ್ತದ, ಜಿರಂಡೆ ಬೇರೆ ಕೆಲಸ ಮಾಡ್ತದ. ಅದು ಸಬ್ಜೆಕ್ಟ್ ಅಬ್ಜೆಕ್ಟ್ ಆಗಿ ಕೆಲಸ ಮಾಡಿದ್ರ, ಅದು ಒಂದು ಚಟುವಟಿಕೆ ಹೆಸರನ್ನ ಜಿರಂಡ್ ಹೇಳಿದ್ರ, ಪ್ರೆಸೆಂಟ್ ಪಾರ್ಟಿಸಿಪಲ್ ಏನ್ ಮಾಡ್ತದ ಅಂತಂದ್ರ ಇದು ಒಂದು ನಾಮಪದವನ್ನ ವಿಶೇಷಣ, ಅದರ ವಿಶೇಷದ ಬಗ್ಗೆ ಇನ್ನಷ್ಟು ಎಕ್ಸ್ಟ್ರಾ ಮಾಹಿತಿಯನ್ನ ಕೊಡ್ತದ. ಒಂದು ಅಬ್ಜೆಕ್ಟಿವ್ ರೀತಿಯಲ್ಲಿ ವಾಕ್ಯದಲ್ಲಿ ಕೆಲಸ ಮಾಡ್ತಿತ್ತು ಅಂದ್ರೆ ಅದನ್ನು ಪ್ರೆಸೆಂಟ್ ಪಾರ್ಟಿಸಿಪಲ್ ಸಬ್ಜೆಕ್ಟ್ ಮತ್ತು ವರ್ಬ್ ಆಗಿ ಒಂದು ಚಟುವಟಿಕೆ ಸಬ್ಜೆಕ್ಟ್ ಮತ್ತು ಅಬ್ಜೆಕ್ಟ್ ಆಗಿ ಮತ್ತು ಒಂದು ಚಟುವಟಿಕೆ ಹೆಸರನ್ನ ಹೇಳ್ತಿತ್ತು ಅಂದ್ರೆ ಅದು ಜಿರಂಡ್ ಅಂತ ಹೇಳಿ ನಾವು ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ. ಫ್ರೆಂಡ್ಸ್, ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನಿಮ್ಗೆ ಸರಳವಾಗಿ ಅರ್ಥ ಆಗಿದ್ರೆ ನನ್ನ ಒಂದು ಸ್ಮಾಲ್ ಚೇಂಜ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅನ್ನ ತಾವೆಲ್ಲರೂ ಕೂಡ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಸೊ ಎಲ್ಲರಿಗೂ ನಮಸ್ಕಾರ.